ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನಮಸ್ತೆ ಅನ್ಕೋತೀನಿ ರೀ. ಇವತ್ತು ಸೀರೆ ಉಟ್ಕೊಂಡಿದ್ರಿ, ಯಾಕಂದ್ರೆ ನಿನ್ನೆ ಬ್ಲಾಗ್ದಾಗ ಹೇಳಿನಿ ಇವತ್ತು ಬೀಗ ಬರೋರು ಇದ್ರು ಅಂತ ಹೇಳಿ. ಮುಂಜಾನೆ ಅವರು 9 ಗಂಟೆಗೆ ಬಂದಿದ್ರು. ಬಂದು ಹೋದ್ರಿ ಅವರು. ಅರ್ಶಿನ ಕುಂಕುಮನ ಅವ್ರಿಗೆ ಕೊಟ್ನಿ, ಅವ್ರು ನನಗೆ ಕೊಟ್ಟರು. ಅದಕ್ಕೆ ಇಷ್ಟೆಲ್ಲ ಕಾಣಕತ್ತೀನಿ ರೀ. ಹೂವು ಹಾಕ್ಕೊಂಡಿದ್ರಿ ಗೈಸ್, ಹೂವು ಹಾಕ್ಕೊಂಡಿದ್ರಿ, ಸೀರೆ ಉಟ್ಕೊಂಡಿದ್ರಿ. ಕಳೆದಿಲ್ಲ ನಾ ಇನ್ನು ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ. ನಾಷ್ಟ ಅವಲಿಕೆ ಮಾಡಿದ್ದೀರಿ, ತಿಂದಿನಿ. ನಾಷ್ಟ ಎಲ್ಲ ಮಾಡ್ಯಾರ, ಎಲ್ಲರೂ ಹೋಗ್ಯಾರ. ಇನ್ನೇನೈತಿ ಔಷವಾಯಿ ಊರಿಗೆ ಹೊಂಟಾಳ, ಹಾಗಾಗಿ ಅವ್ರಿಗಟ್ಟು ಸಜ್ಜು ಮಾಡಿ ಅಡುಗೆ ಮಾಡಾಕತ್ತಾರ. ಅವ್ರಿಗಟ್ಟು ಊಟಕ್ಕೆಲ್ಲ ಸಜ್ಜು ಮಾಡಿ ಅವ್ರಿಗಷ್ಟು ಕಳಿಸ್ಕೊಡ್ಬೇಕು ರೀ ಗೈಸ್. ಮನೆ ಎಲ್ಲ ಕ್ಲೀನ್ ಮಾಡಿದ್ನಿ, ಅವ್ರು ಬರ್ತಾರಂತೇಳಿ. ಮಾತೆಲ್ಲ ಹಿಂಗೆ ಹಿಡ್ದೈತಿ. ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಒಗ್ಯಾಣ ಬಾಣೆ ಮಾಡ್ಕೋಬೇಕು. ನನ್ನ ಕೈಯಿಂದ ಪೇನ್ ಕಡಿಮೆ ಆಗಿಲ್ಲ. ಬೆಲ್ಟ್ ಹಾಕ್ಕೋಬೇಕು, ಟ್ಯಾಬ್ಲೆಟ್ ತಗೋಬೇಕು. ಹಿಂಗೈತ್ರಿ ನನ್ನ ಕೆಲಸ ಇವತ್ತಿಂದ. ಇವತ್ತು ಸಿಗೋಣ್ರಿ, ಮತ್ತು ಡ್ರೆಸ್ ಚೇಂಜ್ ಮಾಡಿ ಸಿಗ್ತೀನಿ ರೀ. ಹೆಂಗೆ ಕಾಣಕ್ತೀನಿ ತೋರಿಸ್ರಿ. ಹಿಂಗೆ ಕಾಣತೀನಿ ನೋಡ್ರಿ. ಗ್ಲಾಸ್ ಸ್ವಲ್ಪ ಇದು ಐತಿ, ಇಗ್ನೋರ್ ಮಾಡಿರಿ. ಓಕೆ ರೀ ಗಾಯ್ಸ್, ಓಕೆ ಮಾಡಿರಿ. ಓಕೆ 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 ಶಾಂತಮಯ ಮಾಡಿಟ್ಟಾರ ನನಗೆ ಎಲ್ಲ ಕಡೆ. ಕುಂಕುಮ ಎಲ್ಲ ಸಿಕ್ಕಲ್ಲಿ ಹಚ್ಬಿಟ್ಟಾರ. ಇರಲಿ, ದೊಡ್ಡ ಸೊಸಿ ಆದ ಕಾರಣ ನನಗೆ ಇಷ್ಟೆಲ್ಲ ಕುಂಕುಮವನ್ನು ಬಡಿದಿದ್ದಾರೆ. ಸೊ ಐ ಕಮ್ ಇನ್ ನೆಕ್ಸ್ಟ್. ಏನಂದ್ರೆ ನನ್ನ ಕೈ ಭಾಳ ಬ್ಯಾನ್ ಆಗತ್ತೈತ್ರಿ. ಭಾಳ ಮಂದಿ ಬಂದಿದ್ರೆ ಅಂತ ಹೇಳಿ ಅದಕ್ಕೆ ಒಬ್ಬಾಕಿ ಕೆಲಸ ಮಾಡಕ್ಕೆ ತ್ರಾಸ ಆಕೈತೈತಿ. ಕೆಲಸದವ್ರಿಗೆ ಹಚ್ಚಿನ್ರಿ. ಇವತ್ತೆಲ್ಲ ಕೆಲಸದವ್ರು ಬಂದಾರಿ ನೋಡ್ರಿ. ಕೆಲಸದವ್ರು ಹೂವು ನಾವ ಕೊಟ್ಟಿವ್ರೆಲ್ಲ ಹಾಕೋ ಅಂತೇಳಿ. ಇರ್ಲಿ ಪಾಪ ಅಳಾಕತ್ತಿದ್ರು ಅವ್ರು. ನಮಗೂ ಕೊಡ್ರಿ ಅಕ್ಕಾರ ಅಂತೇಳಿ ಅಳಾಕತ್ತಿದ್ರು. ಇಲ್ಲಿ ತೋರಿ ನಿಮ್ಗಿನ ಹೆಚ್ಚಿನ ಏನೋ ಒಂದೊಂದು ಮಾದಿ ಹೂವು ಕೊಡ್ತೀವಿ ಅಂತೇಳಿ ಕೊಟ್ಟು ಎಲ್ಲ ಕೆಲಸ ಮಾಡಿ ಊಟ ಮಾಡಿ ಹೋಗ್ತಾರೆ. ಮಜ್ಜಾಕ್ ಮಾಡಕ್ಕಿಲ್ರಿ ಗೈಸ್. ಏನ್ರಿ ಅವಲಕ್ಕಿ ತಿಂದ್ರಲ್ರಿ? ಈಗ ಅವಲಕ್ಕಿ ಸ್ವಲ್ಪ ಉಳ್ದಿತ್ರಿ ಗೈಸ್, ತಿಂದು ಖಾಲಿ ಮಾಡ್ಯಾರ್ರಿ ಕೆಲಸದವ್ರು ಬಂದ. ಏನೈತಿ ಕೆಲ್ಸಕ್ಕೆ ಹಚ್ಚಿನಿ, ಹೋಗ್ಯಾಣದು ಹೋಗಿತಾರ. ಅದಕ್ಕೆ ಮಜ್ಜಾಕ್ ಮಾಡಕತ್ತೀನಿ. ಈಗ ಯಾವಾಗ ಕಡಿಮೆ ಇದ್ದೇಳ್ರಿ. ಈಗ ಹಾಕಾತಿ ನಿಂದ್ರಾತಿ ಪಾಪ ಅವ್ರಿಗೆ ಕೆಲಸದವ್ರಿಗೆ ವಜ್ಜಾ ಬರತ್ತೆ. ನನ್ನ ಮಗಳಿಗೂ ಕೆಲ್ಸಕ್ಕೆ ಹಚ್ಚಿದ್ರಿ. ನೀರು ಹಾಕೊಡಕತ್ತಾವ ಅವ್ರಿಗೆ. ನೀರು ಹಾಕತ್ತಾಳ. ನನ್ನ ದೊಡ್ಡ ಮಗಳು ನೋಡಿ, ಇದೊಂದು ಇತ್ತಂದ್ರೆ ಜೀವನ ಪಾವನ ಆಯ್ತು. ತಿಂದಾಳಿ ಹೆಂಡ ತಿಂದಾಗ. ಇನ್ನು ಸಂಜೆ 5 ಆದ್ರೂ ಹೇಳಂಗಿಲ್ಲ ಕಿನ್ನ ಟಿ ವಿ ಬಿಟ್ಟು. ನಮ್ಮ ಔಷಧ ಹೊಂಟಾರಿ ಇವತ್ತು ಊರಿಗೆ. ಈರಂದ್ರೆ ಒಲ್ಲತ್ರಿ ಅವ್ರ ಮೊಮ್ಮಕ್ಕಳೆಲ್ಲ ನೆನ್ಸಾಕತ್ತಾರತ್ತ. ಅದಕ್ಕೆ ಅವ್ರ ಮೊಮ್ಮಕ್ಕಳ ಜೀವ ನೆನ್ಸಾಕತೈತಿ, ಹೊಂಟಾರ. ಅಡಿಗೆ ನಡೆದೈತ್ರಿ ನಮ್ಮ ಮನ್ಯಾಗಿನ್ನ. ಅಡಿಗಿನ್ನ ನಡೆದೈತ್ರಿ. ಇಂಥ ಟೈಮಿಗೆ ನೀರು ಬಿಟ್ಟಾರ. ನೀರು ಕುಡಿಯೋಕ್ಕೆಲ್ಲ ಮುಂಜಾನೆ ತುಂಬೈತಿ. ಬರೀ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಏನೂ ಅಂತೂ ಆಗಂಗಿಲ್ಲ, ಕೆಲಸ ಅಂತೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನನಗೆ ಹಿಂಗೆ ಮಡ್ಸೋಕ್ಕಾಗಲಾಗೈತಿ. ಅಷ್ಟು ಕೆಟ್ಟ ಪೇನ್ ಆಗತ್ತೈತಿ. ಟ್ಯಾಬ್ಲೆಟ್ ತೊಗೊಂಡು ನಾಷ್ಟ ಮಾಡೀನಿ. ಬರ್ರಿ. ಏನು ಹೇಳಬೇಕು ಅಂತಂದ್ರೆ ಕೈಯಿನ ಪೇನ್ ಕಡಿಮೆ ಆಗಿಲ್ರಿ. ಪೇನ್ ಹಂಗೆ ಐತಿ. ಕ್ರೀಮ್ ಹಚ್ಕೊಂಡಿ, ಟ್ಯಾಬ್ಲೆಟ್ ತೊಗೊಂಡು ಚಂತನ. ಇವತ್ತು ಟ್ಯಾಬ್ಲೆಟ್ ತೊಗೊಂಡು ಮಕ್ಕೊಂಡಾಕಿ ಎದ್ದಿಲ್ಲ. ಅಷ್ಟು ಪೇನ್ ಆಗಕತ್ತಿತ್ತು. ಹಾಗಾಗಿ ನಾ ಮತ್ತೊಂದು ಕೆಲಸ ಏನೂ ಮಾಡಿಲ್ಲ. ಯಾಕಂದ್ರೆ ಇದು ಊಟ ಮಾಡೋಣ ಕೈ ಐತಿ, ಕಸ್ಬಾರಿಗೆ ಹಿಡಿಯಾಗಿ ಬರೋಲಾಗೈತಿ, ಏನೋ ಬರೋಲಾಗೈತಿ. ಯಾಕಾರ ಸಿಲಿಂಡ್ರಿ ಎತ್ತೀನೋ, ಯಾಕಾರ ಚೀಲ ಎತ್ತೀನೋ ಅನ್ನಂಗೆ ಆಗ್ಬಿಡಾಕತ್ತೈತಿ. ನನಗೆ ಗೊತ್ತಿಲ್ಲ ಯಾಕೆ ಹಿಂಗೆ ಮಾಡ್ಕೊಳಕತ್ತೀನಿ ಅನ್ನೋದು ಒಂದು ಅರ್ಥ ಆಗಲಾಗೈತಿ. ಇನ್ನೊಂದು ಏನು ಹೇಳ್ಬೇಕಂದ್ರೆ, ನನ್ನ ಹೈಸ್ಕೂಲ್ ಫ್ರೆಂಡ್ಸಿಂದ ಫೋನ್ ಬಂದಿದ್ರಿ ಇವತ್ತು. ನೆನೆಸ್ಕೊಂಡ್ರೆ ಅಳು ಬರಾಕತ್ತೈತಿ. ನನಗೆ ಗೊತ್ತಿಲ್ಲ, ನನ್ನ ಎಜುಕೇಷನ್ ಅರ್ಧಕ್ಕೆ ಆಗಿದ್ದರಿಂದ ಯಾರೂ ನನಗೆ ಕಾಂಟ್ಯಾಕ್ಟ್ದಾಗಿಲ್ಲ. ಒಂದಿನ ಹಂಗೆ ಒಂದು ಫ್ರೆಂಡ್ದಿಂದ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋಕೆ ಹೋದಾಗ ಒಬ್ರಾಗನ ಎಲ್ಲ ಸಿಗಾಕತ್ತನ. ಆಮೇಲೆ ಸೊ ಫಾಲೋ ಹೊಡೆದು ಬಿಟ್ಟಿದ್ದು. ನಾವು ಯಾವಾಗಲೂ ಒಂದಿನ ಮೆಸೇಜ್ ಹಾಕಬೇಕು ಅಂತೇಳಿ ಕೆಲವೊಬ್ರಿಗೆ ಹಾಕಿದ್ನಿ, ಭಾಳಷ್ಟು ಮಂದಿಗೆ ಹಾಕಿತ್ತಿಲ್ಲ. ಇವತ್ತು ನನ್ನ ವಿಡಿಯೋ ಎಲ್ಲ ನೋಡಿ ಫೋನ್ ಹಚ್ಚಿದ್ರಿ. ತಾನ ಫೋನ್ ಹಚ್ಚಿಳು. ಹೇಳ್ಕೊಳಕ್ಕಾಗಿಲ್ಲ, ನನಗೆ ಅಳು ಬರಾಕತ್ತೈತಿ. ಯಾಕಂದ್ರೆ ಇತ್ತು, ನನಗೂ ಆಸೆ ಐತೆ ಎಜುಕೇಷನ್ ಮಾಡಬೇಕು, ಅದು ಮಾಡಬೇಕು ಅಂತೇಳಿ. ಹಣೆ ಬರೋದಾಗಿಲ್ಲ, ಏನು ಮಾಡೋಕ್ಕಾಗಿಲ್ಲ. ಖುಷಿ ಆತ್ರಿ ನನಗೆ. ನೆನೆಸ್ಕೊಂಡು ನನಗೆ ಫೋನ್ ಹಚ್ಚಿದ್ದು ನನ್ನ ಮಕ್ಕಳಿಗೆ, ನನ್ನ ಗಂಡಗೆ ಮದುವೆ ಯಾವಾಗ ಆಗೈತಿ ಏನು ಅಂತೆಲ್ಲ ಕೇಳು.
ಆರಾಮದಿರಿ ಇಲ್ಲ ಅಂತಂದ್ರೆ ಅವ್ರು ಬೆಂಗಳೂರದಾಗಿರ್ತಾಳ. ಎಜುಕೇಷನ್ ಯಾಕೆ ಕರ್ದಕ್ಕೆ ಬಿಟ್ಟು ಬರಲಿಲ್ಲ ಅಂತ ನಾನು ಹೇಳಿದೆ ರೀ. ಹಿಂಗೆಲ್ಲ ಆಯ್ತು ನಂದು, ಅದ್ರ ಸಂಬಂಧತೆ ಹೇಳಿ ನಾನು ಆಕಿನ ಒಂದು ಸ್ವಲ್ಪ ಮಾತು ಹಂಗೆ ಎಲ್ಲ ಆಕಿ ಹೈಸ್ಕೂಲ್ದಾಗಿಂದು ನಮ್ಮ ಫ್ರೆಂಡ್ ಸರ್ಕಲ್ದಾಗಿಂದು ಎಲ್ಲ ಹೇಳಿದ ಆಕಿ ಹಿಂಗೈತಿ ಅಂತ. ನೀ ಹೋಗ ಸುಮ್ಮನೆ ಮಾತಾಡ್ಕೊಂಡು ಎದಕ್ಕೆ ಆ ಟೈಮಿಗೆ ಬರ್ತೀವಿ ಸರಿ ನಡಿ ಆ ಟೈಮಿಗೆ ಫೋನ್ ಹಚ್ಚಿ ಹಿಂಗಾಗೈತೆ ಅಂತ ಹೇಳಿದ್ರಿ. ಒಂಥರ ಮನ್ಸಿಗೆ ಭಾಳ ಬೇಜಾರು ಅನ್ನಿಸ್ತದೆ. ಸುಮ್ಮನೆ ಬಿಡಬಾರ್ದಿತ್ತು ಅಂತೇಳಿ. ಏನು ಅವಾಗ ಹಂಗೆ ಟೈಮ್ ಸುಮಾರಿದ್ದು ನಮ್ಮ ಏನು ಮಾಡ್ರಿನೂ ಕಳಿಸ್ಲಿಲ್ಲ, ನಾವು ಹೋಗಲಿಲ್ಲ. ನೆನಪು ಮಾಡಿ ಹಚ್ಚಲ್ಲ ಕೇಳಲ್ಲ ಅಂತ ಹೇಳೋದು ಖುಷಿ. ಅದನ್ನ ಹಿಂಗೆ ವಿಡಿಯೋ ಮಾಡಾಕತ್ತಿ ಬಾರಿ ಮಾಡಾಕತ್ತಿ ಜೋರು ಐತಿ ಹಿಂಗೆಲ್ಲ ಅನ್ನಕತ್ತದ. ನನಗೆ ಖುಷಿ ಆತಕ್ಕೆ ಹೇಳಾಕತ್ತಾನ. ಮತ್ತು ಅಂದೆ ಅವ್ರಿಗೆ ಇಲ್ಲ ಬಾ ಬೆಂಗಳೂರಿಂದ ಬಂದ್ರೆ ನಮ್ಮ ಊರಿಗೆ ಬಾ, ನಮ್ಮ ಮನೆಗೆ ಬಾ ನಾ ಬರ್ತೀನಿ ಅಂತಂದ್ರು. ಹಂಗೆ ನಮ್ಮ ಫ್ರೆಂಡ್ಸ್ ಒಂದು ಸ್ವಲ್ಪ ಮಾತು ಹೇಳಾಕತ್ತಾನ. ಹಿಂಗೂ ಆದಿಲ್ಲ ಹಿಂಗೂ ಆಯ್ತಲ್ಲ ಅಂತೇಳಿ ಈಗ ಸೌಂಡ್ ಬರ್ತೈತೆ ವಿಷಯ ಹೊಡೆದು ಬಿಡ್ತೀನಿ. ಹಿಂಗೆ ನಾ ನಮ್ದು ಫ್ರೆಂಡ್ ಸರ್ಕಲ್ದಾಗಿನ ಒಂದು ಸ್ವಲ್ಪ ಒಬ್ಬೊಬ್ರಿಗೆ ಒಂದೊಂದು ಹೇಳಕ್ಕೆ ಹಿಂಗೆ ಡಾಕ್ಟರ್ ಆಗ್ಯಾರ, ಹಿಂಗೆಲ್ಲ ಆಗ್ಯಾರ, ಹಿಂಗಾಗ್ಯಾರ ಅಂತೆಲ್ಲ ಹೇಳಾಕತ್ತಾನ. ನನಗೆ ಒಂಥರ ಮನ್ಸಿಗೆ ಬೇಜಾರಾದಂಗೆ ಆಯ್ತು. ಆದ್ರೆ ಇದ್ದಿದ್ರಾಗ ಖುಷಿ ಪಡ್ಬೇಕಂತಾರೆ. ಖುಷಿದಿಂದ ದಿನ ಇರಲಿ, ಆಗಿದ್ದು ಆಗಿ ಹೋಗೈತಿ, ಅದ್ರ ಬಗ್ಗೆ ವಿಚಾರ ಮಾಡ್ಕೊತ ಹೋದ್ರೆ ಮತ್ತೆ ಹಿಂದೆ ಉಳಿತೀನಿ ಅಂತೇಳಿ ಅದ್ರ ಬಗ್ಗೆ ವಿಚಾರ ಮಾಡೋದು ಬೇಡ. ಎದಕ್ಕರ ಅಂಥೇಳಿ ಹಳಿವೆಲ್ಲ ನೆನಪು ಮಾಡ್ಕೊಂಡೆ ಅಂದ್ರೆ ಗೊತ್ತಿಲ್ಲ. ನಾ ಭಾಳ ಇಮೋಷ್ನಲ್ ಆಗ್ತೀನಿ. ಆಕೆ ಫೋನ್ ಹಚ್ಚಾಗ ಕಣ್ಣೀರು ಮೇಲೆ ಇದ್ದು ಒಬ್ಬರ ನೆನೆಸ್ಕೊಂಡು ಹಚ್ಚಿರಲ್ಲ ಹಂಗೆ ನೋಡ್ರಿ. ನನಗೆ ಜಾಸ್ತಿ ಫ್ರೆಂಡ್ಸ್ ಯಾರೂ ಇಲ್ಲ, ಇಬ್ಬರು ಫ್ರೆಂಡ್ಸ್ ಯಾರೂ ಇಲ್ಲ. ನನಗೆ ಅವ ಅಜಿತಣ್ಣ ಅಂತ ಬರ್ತಾನಲ್ರಿ, ಅವ ನಮ್ಮ ತಂಗಿನ ಕ್ಲಾಸ್ಮೇಟ್, ಒಂದೇ ಸ್ಕೂಲ್ದಾಗ ಕಲ್ತೀವಿ. ಅವ ಒಬ್ಬ ಬಿಟ್ರೆ ಪ್ರಿಯಾ ಬಡಿಗೆ ಅಂತೇಳಿ ಹೋಗ್ಬೇಕಿದಾಳ, ಆಕೆ ಜಾಬ್ ಮಾಡ್ತಾಳೆ. ಇವರು 7th ಇರೋರು, 7th 1 to 7th ಕಲ್ತವ್ರು ಇವ್ರು ಜೋಡಿರ್ದಾರ. ಇವ್ರು ಬಿಟ್ಟರೆ ಇವರಿಬ್ಬರೇ ಫ್ರೆಂಡ್ಸ್ ನಮ್ದು ಇರೋದಂತಂದ್ರೆ. ಇವ್ರಿನ ಹೋಗ್ಬೇಕಿದ ತಡಲಿಗೆ ಅಂತೇಳಿ ಆಕೆ ಹೋಗ್ಬೇಕು. ಇವ್ರು 3 ಜನ. ಆಕೆ ಫೋನ್ ಹಚ್ತಾಳೆ, ಅಪರೂಪಕ್ಕೆ ಹಚ್ತಾಳೆ, ಮಾತಾಡ್ತಾಳೆ, ಕೇಳ್ತಾಳೆ. ಆದರೆ ಇರೋದಂದ್ರೆ ಇವ್ರು 3 ಜನ ಫ್ರೆಂಡ್ಸ್. ಬಿಟ್ರೆ ಹೈಸ್ಕೂಲ್ದಾಗ ಅದಾರ, ಆದ್ರೆ ಹಚ್ಕೊಂಡಿನಿ ಮಾಡೀನಿ ಇಲ್ಲ ಅಂತ ನಂಗಿಲ್ಲ. ಆದ್ರೆ ಜಾಸ್ತಿ ಒಮ್ಮೆಲಿಗೆ ಸ್ಕೂಲ್ ಹಿಂಗೆ ಬಿಡ್ಸೋಣ ಮಾಡೋಣ. ಜಾಸ್ತಿ ನಂಬರ್ಸ್ಗಳು ಯಾರ್ದು ನಂಬರ್ಸ್ಗಳಿಲ್ಲ, ಯಾರ್ದು ಜಾಸ್ತಿ ಮಾತುಕತೆ ಮೆಸೇಜ ಕಾಲ ಏನೂ ಇಲ್ಲ. ಈಗ ಮ್ಯಾರೇಜ್ ಆಗಿ 6 ವರ್ಷ 7 ವರ್ಷ ಆದ್ಮೇಲೆ ಈಗ ಒಂದು ಸ್ವಲ್ಪ ಇನ್ಸ್ಟಾಗ್ರಾಮ್ ಅದು ಚಾಲೂ ಮಾಡಿದ್ದು ಮಾಡಾಕತ್ತಾನ. ಈಗ ಒಬ್ಬೊಬ್ರು ಸಿಗೋಣ, ಈಗ ಒಬ್ಬೊಬ್ಬರು ಇನ್ವಾಲ್ವ್ ಆಗಕತ್ತಾರೆ. ಇದ ಖುಷಿ ನನಗೆ. ಹಿಂಗಿತ್ರಿ ಇವತ್ತಿನ ದಿನ. ಭಾಳ ಇಮೋಷ್ನಲ್ಲಾಗಿ ಒಂದು 2 ತಾಸನ ಇಟ್ಟು ಮುಂಗನೆ ಕೂತಿದ್ನಿ ಅಂತಂದ್ರೆ ಫೋನ್ ಬಂದಿತ್ತು. ಹಿಂಗೆ ಮಾತಾಡಿನೆಲ್ಲ ಹಿಂಗೆ ಅಂತೇಳಿ ನನಗೆ ಖುಷಿ ಆಯ್ತು. ಸರಿ ಪಾಪ ನಮ್ಮ ಮುಖಾನ ನೋಡ್ಕೊತ ಕೂತಿದ್ರಿ, ಹಿಂಗೆ ಮಾತಾಡ್ಕೊತ ಕುಂದ್ರೆ ಏನೇನು ಹಾಕತ್ತಿದ್ರು ಅಂತ ಕೇಳಾಕತ್ತಿದ್ರು. ಇಲ್ಲ ಹಿಂಗೆ ನಾತಿದ್ರೆ ಅಂತೇಳಿ. ಇವತ್ತಿನ ದಿನ ಅಂತೂ ನಾನು ಏನೂ ಕೆಲಸ ಮಾಡಿಲ್ಲ, ಯಾಕಂದ್ರೆ ಬೆಲ್ಟ್ ಹಾಕೋದಿನಿ, ಕೈ ಬ್ಯಾನ್ ಆಗಾಕತ್ತೈತಿ. ಅದ್ರ ಸಂಬಂಧ ಹುಡುಗರಿಗೂ ಅವ್ರ ಪಾಡಿಗೆ ಅವ್ರು ತಿನ್ನೋದು ಹುಡುಗರು ಮಾಡಾಕತ್ತಾರ. ಹಿಂಗಿತ್ರಿ ಇವತ್ತಿನ ದಿನ. ಇಮೋಷ್ನಲ್ ಇರ್ತಿ ಹಾಕೋತೀನಿ. ಏನಕ್ಕೆ ಮಾತಿಗಳು ಅರ್ಥ ಅಲ್ಲ ಅಂತ ಅನ್ಸಾತಿರ್ಬೇಕು. ನಾ ಭಾಳ ಇಮೋಷ್ನಲ್ ಅದೀನಿ. ನನಗೆ ಯಾರು ಹಚ್ಕೊಂಡು ಪಟ್ಟನೆ ಕಾಲ್ ಮಾಡ್ರತ್ತ ಇಮೋಷ್ನಲ್ ಆಗಿಬಿಡ್ತೀನಿ ರೀ ಅಷ್ಟೇ. ಇನ್ನಾದರೂ ನನಗೆ ತೆರೆಗಿದ್ದು ಆಗುತ್ತಿಲ್ಲ. ಈಗ ಆಲ್ರೆಡಿ ಟೈಮ್ 9 ಆಗೈತಿ, 9:10 ಆಗೈತಿ. ನನಗೆ ಅಕ್ಕಿ ಸಂಜೆ ಮುಂದೆ 7ಕ್ಕೆ ಫೋನ್ ಹಚ್ಚಾಳ. ಇನ್ನಾದ್ರೂ ನಾ ಅದಾಗ ಗುಂಗಿನಾಗಿದ್ದು, ಅದ ಪ್ರೊಸೆಸ್ದಾಗ ಹಚ್ಚಿದಾಳಲ್ಲ ಫೋನ್ ಹಚ್ಚಿದಾಳಲ್ಲ ಇಷ್ಟ ರೀ. ಸೊ ಈ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ ರೀ. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅನ್ಕೋತೀನಿ ರೀ. ಮತ್ತೊಂದು ಬ್ಲಾಗ್ದಾಗ ಸಿಗ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು. ಯಾರು ಗುಡ್ಡು? ಯಾರು ಬಂದಿಲ್ಲ ಗುಂಡು. ವಿಡಿಯೋ ಐತೆ ಗುಬ್ಬಿ. ಬಾಯ್. ಲವ್ ಯು. I love you. I love you so much, ಗುಬ್ಬು. ಬಾಬಾ. ನೋ ಗುಬ್ಬು. ಅಕ್ಕ ಅಲ್ಲದ ಹೋಗು. ಬಾಬಾ. ಅಕ್ಕ ಕರ್ಕೊಂಬ ಮುಂತಿನಾತೆ. ಬಾಬಾ.
ಏನೋ ಒಂದು ಸ್ವಲ್ಪ ದಿನ ಆಕಿನ ಬರ್ತಡೇ ಐತಿನ ಹೆಂಗೆ ಮಾಡ್ತೀನಿ ಏನು ಪ್ರಿಪ್ರೇಷನ್ ಮಾಡ್ತೀನಿ ಗೊತ್ತಿಲ್ಲ. ನಾಳೆ ತನಕ ಇದು ಕಡಿಮೆ ಆಯಿತು ಚಲೋ, ಇಲ್ಲ ಅಂತಂದ್ರೆ ಮತ್ತು ಹೊಳ್ಳೆ ದವಾಖಾನಿಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಬೇಕಾಗ್ತೈತಿ. ಗೊತ್ತಿಲ್ಲ, ಇಂತಲ್ಲಿ ನುಸಾಗತೈತ್ರ ಅದು ಏನಾಗೈತೆ ಗೊತ್ತಿಲ್ಲ, ಇಂತಲ್ಲಿ ನುಸಾಗತೈತೆ. ಹಿಂಗೆ ಮಾಡೋಕ್ಕೂ ಬರೋಲ್ಲಾಗೈತಿ. ಎಲ್ಲ ನಿಮ್ಮ ಮಹಿಮೆ ಕೃಪೆ. ಸೊ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್.